ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮನುಷ್ಯ ಅಂದ್ರೆ ಮಾನವ ಇದಕ್ಕಿಂತ ಮುಂಚೆ ಏನಾಗಿದ್ದ? ಅದೇ ಸರ್ ಮಂಗ. ಅದೇ ನೀವುಗಳು. ಮಂಗನಿಂದ ಮಾನವ ಆದ್ರೂ ನೀವು ಮಾತ್ರ ಕೋತಿಗಳಾಗೆ ಉಳ್ಕೊಂಡ್ಬಿಟ್ರಿ. ಈ ಜೋಕು ತಮಾಷೆ ಇದನ್ನೆಲ್ಲ ಬಿಟ್ಟು ಪಾಠದ ಕಡೆ ಗಮನ ಕೊಟ್ರೆ ನಾನು ಪಾಠ ಮಾಡಕ್ ಪ್ರಿಪೇರ್ ಆಗ್ತೀನಿ. ಪಾಠ ಮಾಡ್ಬೋದಾ? ನೀವು ಸರಿಯಾಗಿ ಪ್ರಿಪೇರ್ ಆಗಿದ್ರೆ ಶುರು ಮಾಡ್ಬೋದು ಸರ್. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಪಾಪ ಎಷ್ಟು ವರ್ಷದಿಂದ ಇದೇ ಕ್ಲಾಸಲ್ಲಿ ಇದ್ದೀರಾ? ಏನ್ ಮಾಡ್ತೀರಾ? ಸಹವಾಸ ದೋಷ. ಕೆಲವು ಸ್ನೇಹಿತರು ಇಲ್ಲೇ ಇದಾರಲ್ಲ, ಅವ್ರಿಗೋಸ್ಕರ ನಾನು ಇಲ್ಲೇ ಇದ್ದೀನಿ. ಅಲೋ 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 ಅಲೋ, ಸಾಕು ಸಾಕು, ಬಿ ಸೀರಿಯಸ್. ನೋ 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 ನೋ, ನನ್ನ ಕ್ಲಾಸ್ನಲ್ಲಿ ಯಾರೂ ಕಣ್ಣೀರು ಹಾಕ್ಬಾರ್ದು. ಟೆಲ್ ಮಿ, ವೈ ಆರ್ ಯು ಕ್ರೈಯಿಂಗ್? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದೇ ಸರ್, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ದೇವದಾಸಕ್ಕೆ ಬಂದಿರೋ ಪ್ರಾಬ್ಲಮ್ ನನಗೂ ಬಂದಿದೆ. ಲವ್ ಫೀಲಿಂಗು. ಓ, ಲವೇರಿಯಾ. ಓಕೆ ಓಕೆ, ಆಯ್ತು. ನಿನ್ನ ಲವ್ ಯಾವ ಸ್ಟೇಜಿಗೆ ಬಂದಿದೆ? ಯಾಕೆಂದ್ರೆ ನಿನ್ನ ಲವ್ ನಿನ್ನ ಸ್ಟಡೀಸ್ಗೆ ಅಡ್ಡಿ ಆಗ್ಬಾರ್ದು ನೋಡು, ಅದಕ್ಕೆ. ಕಮನ್ ಟೆಲ್ ಮಿ. ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಸರ್. ಆದ್ರೆ ಆ ಹುಡುಗಿ ಒಪ್ಲಿಲ್ವಾ? ಅಥವಾ ಒನ್ ಸೈಡ್ ಲವ್ವಾ? ಇಲ್ಲ ಟೋಟಲ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಲಾ? ಆ ಹುಡುಗಿ ಏನೋ ಒಪ್ಪಿದಾಳೆ ಸರ್. ಆದ್ರೆ ತುಂಬಾ ಎಳಿಬೇಡ, ಮೆಗಾ ಸೀರಿಯಲ್ ಆಗೋಗ್ಬಿಡುತ್ತೆ. ಅವ್ರ ತಾಯಿ ತಂದೆ ಒಪ್ಲಿಲ್ವಾ? ಅದೆಲ್ಲ ಏನೂ ಇಲ್ಲ ಸರ್. ಮತ್ತೆ ಸ್ವಲ್ಪ ಈ ಕಡೆ ಬನ್ನಿ ಸರ್, ಹೇಳ್ತೀನಿ. ನಾನು ಅಲ್ಲಿ ಬರೋದಕ್ಕೂ ನೀನ್ ಹೇಳೋದಕ್ಕೂ ಏನಪ್ಪಾ ಸಂಬಂಧ? ನೀವು ಬನ್ನಿ ಸರ್, ಹೇಳ್ತೀನಿ. ಬರ್ತೀನಿ. ನೀನ್ ಜಾಸ್ತಿ ಅಳಕ್ ಹೋಗ್ಬೇಡ, ಯಾಕೆಂದ್ರೆ ದಿಢೀರ್ ಅಂತ ನಿಮ್ ಮನೇಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಆಮೇಲೆ ಅಳೋದಕ್ಕೆ ಕಣ್ಣೀರೇ ಇರಲ್ಲ. ಟೆಲ್ ಮಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಅಳ್ಬೇಡಪ್ಪ, ನನ್ ತಡಿಯಕ್ ಆಗ್ತಾ ಇಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಆ ಹುಡುಗಿ ಗಂಡನೇ ಸರ್ ಪ್ರಾಬ್ಲಮ್. ನನ್ ಬಾಗು ಸರ್. ಸದ್ಯ ನನಗಿನ್ನು ಮದುವೆ ಆಗಿಲ್ಲ.